ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ ವಿಷಯ. ಈ ಒಂದು ಅವಧಿಯಲ್ಲಿ ನಾವು 3ನೇ ಘಟಕದಲ್ಲಿ ಮೈಸೂರು ಒಡೆಯರ್ಗಳು ಮತ್ತು ಅವರ ರಾಜಕೀಯ ಇತಿಹಾಸ ಹಾಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇಂತಹ ಅಂಶಗಳನ್ನು ನೋಡೋಣಂತೆ. ಈ 13ನೇ ಅವಧಿಯಲ್ಲಿ ನಾವೀಗ ಮೈಸೂರು ಒಡೆಯರ್ಗಳ ಸಂಕ್ಷಿಪ್ತ ರಾಜಕೀಯ ಇತಿಹಾಸವನ್ನು ಗಮನಿಸೋಣ. ಅದರಲ್ಲಿ ಮೊದಲನೇ ಭಾಗದಲ್ಲಿ 1399ರಲ್ಲಿ ಸ್ಥಾಪನೆಯಾದಾಗಿನಿಂದ 1799ರವರೆಗಿನ ಒಡೆಯರ್ಗಳ ಇತಿಹಾಸವನ್ನು ನೋಡೋಣ. ನಾನು SB ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ. ಮೈಸೂರು ಒಡೆಯರ್ಗಳ ವಂಶ ಸ್ಥಾಪಕ ಅಂತ ನಾವು ಗುರುತಿಸಿರೋದು ಯದುರಾಯನನ್ನು. ಇವರೊಂದು ಮೂಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಂತಕಥೆಗಳು ಮತ್ತು ಐತಿಹ್ಯಗಳನ್ನು ನಾವು ಕಾಣ್ಬೋದು. ಇವರು ಮೂಲತಃ ದ್ವಾರಕೆಯಿಂದ ಬಂದಂಥವರು ಮತ್ತು ಈ ಥರದ ಕಥೆಗಳನ್ನು ನಾವು ದಂತಕಥೆಗಳನ್ನು ನಾವು ಸಾಕಷ್ಟು ಗಮನಿಸ್ತೇವೆ. 1399ರಲ್ಲಿ ಮೈಸೂರು ಸಂಸ್ಥಾನದ ಅಂದರೆ ಮೈಸೂರು ಪ್ರದೇಶದ ರಾಣಿಗೆ ಬಂದಂಥ ಒಂದು ಆಪತ್ತನ್ನು ಯದುರಾಯ ಬಗೆಹರಿಸಿದ್ರಿಂದಾಗಿ ನಂತರ ರಾಜಕುಮಾರಿಯನ್ನು ವಿವಾಹ ಆಗಿ ಈ ವಂಶನ ಸ್ಥಾಪನೆ ಮಾಡಿದ ಅನ್ನೋದು ಜನಜನಿತ ಐತಿಹ್ಯ ಆಗಿದೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡಿಕೊಂಡು ಹದಿನಾಡು ಪ್ರದೇಶದಲ್ಲಿ ಇವರ ಆಳ್ವಿಕೆ ಪ್ರಾರಂಭ ಆಯಿತು. ನಂತರದಲ್ಲಿ ಬೆಟ್ಟದ ಚಾಮರಾಜ ಒಡೆಯರ್, ತಿಮ್ಮರಾಜ ಒಡೆಯರ್, 2ನೇ ಚಾಮರಾಜ ಒಡೆಯರ್, 3ನೇ ಚಾಮರಾಜ ಒಡೆಯರ್ ಇವರು ಸುಮಾರು 120 ವರ್ಷ ಆಳ್ವಿಕೆಯನ್ನು ನಡೆಸಿದರು. ಇವರೆಲ್ಲರೂ ಸಹ ವಿಜಯನಗರದ ಅರಸರಿಗೆ ಸಾಮಂತರಾಗಿ ಆಳ್ವಿಕೆಯನ್ನು ನಡೆಸಿದರು. ನಂತರ ನಾವು ಕಾಣ್ತಕ್ಕಂಥ ಪ್ರಮುಖ ಅರಸ ಅದು 1578ರಿಂದ 1617ರವರೆಗೆ ಆಳ್ವಿಕೆ ಮಾಡಿದಂತಹ 1ನೇ ರಾಜ ಒಡೆಯರ್. ತಾಳಿಕೋಟೆ ಯುದ್ಧ ನಡೆದಾಗ 2ನೇ ತಿಮ್ಮರಾಜ ಒಡೆಯರ್ ಅವರು ಅಧಿಕಾರದಲ್ಲಿದ್ದರು. ನಂತರದಲ್ಲಿ ಸಹ ವಿಜಯನಗರದ ಅರಸರಿಗೆ ಇವರ ನಿಷ್ಠೆ ಮುಂದುವರೆದಿತ್ತು. ಆದರೆ ರಾಜ ಒಡೆಯರ್ ಅವರು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದ ಅರಸನಾಗಿ ಸ್ವತಂತ್ರವಾಗಿ ಆಳ್ವಿಕೆ ನಡೆಸೋದಕ್ಕೆ ಪ್ರಾರಂಭಿಸಿದರು. ಅರವೀಡು ವಂಶದ ವಿಜಯನಗರದ ಅರಸರಿಗೆ ನಾಮಮಾತ್ರಕ್ಕೆ ಮಾತ್ರ ವಿಧೇಯರಾದಂತೆ ಇದ್ದು ಮೈಸೂರಿನ ಆಡಳಿತವನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗಿದಂತಹ ಮೊದಲನೇ ಅರಸ ರಾಜ ಒಡೆಯರ್ ಅವರು. ಇವರ ಅವಧಿಯಲ್ಲೇ ಶ್ರೀರಂಗಪಟ್ಟಣ ಮತ್ತು ಮೈಸೂರುಗಳಲ್ಲಿ ದಸರಾ ಮಹೋತ್ಸವವನ್ನು ಆರಂಭಿಸಲಾಯಿತು. ನಾವು ಮೈಸೂರು ಸಂಸ್ಥಾನದ ರಾಜಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಜನಜನಿತವಾಗಿರ್ತಕ್ಕಂಥ ಕಥೆ ಅಥವಾ ದಂತಕಥೆಯನ್ನು ನಾವು ಈಗಲೂ ಸಹ ಕೇಳ್ತಾ ಇರ್ತೀವಿ. ಅದನ್ನು ತಲಕಾಡು ಶಾಪ ಅಂತ ಹೇಳ್ತೀವಿ. ಅಲಮೇಲಮ್ಮ ಅಥವಾ ರಂಗಮ್ಮ ಅವರಿಂದ ಮೈಸೂರು ಒಡೆಯರ್ಗಳಿಗೆ ದೊರೆತಂಥ ಶಾಪ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಒಡೆಯರಿಗೆ ಮಕ್ಕಳಿಲ್ಲದಂತಾಗಲಿ, ಈ ಒಂದು ಶಾಪಕ್ಕೆ ತುತ್ತಾದಂತಹ ಅರಸ ಈ 1ನೇ ರಾಜ ಒಡೆಯರ್. ನಂತರದಲ್ಲಿ 6ನೇ ಚಾಮರಾಜ ಒಡೆಯರ್ ಮತ್ತು 2ನೇ ರಾಜ ಒಡೆಯರ್ ಅವರು ಸ್ವಲ್ಪ ಅವಧಿಗೆ ಆಳ್ವಿಕೆಯನ್ನು ನಡೆಸಿದರು. ಮುಂದೆ 1638ರಿಂದ ಮೈಸೂರು ಸಂಸ್ಥಾನದ ಪ್ರಖ್ಯಾತಿ ಅದು ದಿನೇ ದಿನೇ ಹೆಚ್ಚಾಗ್ತಾ ಬಂತು. ಅದಕ್ಕೆ ಕಾರಣ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅವರ ಆಡಳಿತದ ಅವಧಿ. ಇವರು ಸುಮಾರು 20 ವರ್ಷ ಆಳ್ವಿಕೆಯನ್ನು ನಡೆಸಿದರು. ಮೈಸೂರು ಒಡೆಯರ್ ಅವರು ವಿಜಯನಗರದ ಅರಸರಿಗೆ ಅಲ್ಲಿವರೆಗೆ ಕನಿಷ್ಠ ವಿಧೇಯತೆಯನ್ನು ತೋರಿಸ್ತಾ ಇದ್ರು. ಆದರೆ ಇವರ ಅವಧಿಯಲ್ಲಿ ಆ ವಿಧೇಯತೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ಸ್ವತಂತ್ರ ಮತ್ತು ಮಹಾರಾಜ ಅನ್ನೋ ಹೆಸರಿನಲ್ಲಿ ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿದಂಥ ಮೊದಲನೇ ಅರಸ ಕಂಠೀರವ ನರಸರಾಜ ಒಡೆಯರ್. ಇವರ ಹೆಸರಿನಲ್ಲಿ ಕಂಠೀರಾಯ ಪಣ ಅನ್ನೋ ಒಂದು ನಾಣ್ಯವನ್ನು ಸಹ ಜಾರಿಗೊಳಿಸಲಾಯಿತು. ಈ ರೀತಿ ನಾಣ್ಯ ಮುದ್ರಣವನ್ನು ತನ್ನ ಹೆಸರಿನಲ್ಲಿ ಹೊರಡಿಸೋ ಮುಖಾಂತರ ಸಂಪೂರ್ಣ ಸ್ವತಂತ್ರ ಅರಸ ಅನ್ನೋದನ್ನು ಇವರು ಘೋಷಣೆ ಮಾಡಿದಂತಾಯಿತು. ನಂತರ ಅಧಿಕಾರಕ್ಕೆ ಬಂದಂತಹ ದೊಡ್ಡ ದೇವರಾಜ ಒಡೆಯರ್ ಅವರ ಅವಧಿಯಲ್ಲಿ ಈಗಿನ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಆ ಮೆಟ್ಟಿಲುಗಳ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಕೆತ್ತಿಸಲಾಯಿತು. ಮತ್ತು ಇದೇ ಒಂದು ಇವರ ಆಸ್ಥಾನಕ್ಕೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಫ್ಲಾಕನ್ ಅನ್ನೋ ಒಬ್ಬ ಪ್ರತಿನಿಧಿ ಭೇಟಿ ಕೊಟ್ಟು ಮೈಸೂರು ಪ್ರದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಂಡ. ಇವರ ನಂತರ ಅಧಿಕಾರಕ್ಕೆ ಬಂದಂಥ ಚಿಕ್ಕದೇವರಾಜ ಒಡೆಯರ್ ಇವರ ಒಂದು ಅವಧಿ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲೇ ಅತ್ಯಂತ ಸ್ಮರಣೀಯ ಅವಧಿ ಅಂತ ಹೇಳ್ಬೋದು. ಇಲ್ಲಿವರೆಗೆ ಆಳ್ವಿಕೆ ಮಾಡಿದಂತಹ ಎಲ್ಲ ಅರಸರ ಪೈಕಿ ಅತ್ಯಂತ ಬಲಿಷ್ಠ ಮತ್ತು ಅತ್ಯಂತ ಸಮರ್ಥ ಅರಸ. ಎಲ್ಲ ರೀತಿಯಲ್ಲೂ ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಚಿಕ್ಕದೇವರಾಜ ಒಡೆಯರ್ ಅವರ ಕೊಡುಗೆಗಳನ್ನು ನಾವು ಸಾಕಷ್ಟು ಗಮನಿಸಬಹುದಾಗಿದೆ. ರಾಜಕೀಯವಾಗಿ ಇವರು ಮೈಸೂರಿನ ಮೇಲೆ ದಾಳಿ ಮಾಡಿದಂತಹ ಮರಾಠರನ್ನು ಸೋಲಿಸಿದರು. 2 ಯುದ್ಧಗಳಲ್ಲಿ ಮರಾಠರನ್ನು ಸಂಪೂರ್ಣವಾಗಿ ಸೋಲಿಸಿದರು. ಆ ಮುಖಾಂತರ ಇವರಿಗೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನೋ ಬಿರುದು ಪ್ರಾಪ್ತವಾಯಿತು. ಅಷ್ಟೇ ಅಲ್ಲ, ಔರಂಗಜೇಬನ ಜೊತೆ ಇವರು ಉತ್ತಮ ಸಂಬಂಧವನ್ನು ಹೊಂದಿದ್ರು. ಔರಂಗಜೇಬನಿಗೆ ಇವರು ಕಾಣಿಕೆಗಳನ್ನು ಕಳಿಸ್ಕೊಟ್ಟಿದ್ರು. ಅದೇ ರೀತಿ ಔರಂಗಜೇಬನಿಗೆ ಮರಾಠರ ಶತ್ರುಗಳಾಗಿದ್ದರು.
ಮರಾಠರಿಗೆ ಮೈಸೂರು ಒಡೆಯರ್ಗಳು ಶತ್ರುಗಳಾಗಿದ್ದರು. ಈ ಒಂದು ರಾಜತಾಂತ್ರಿಕತೆಯನ್ನು ಬಳಸಿಕೊಂಡು ಮೈಸೂರಿನ ಚಿಕ್ಕದೇವರಾಜ ಒಡೆಯರ್ ಔರಂಗಜೇಬನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು. ಔರಂಗಜೇಬ ಚಿಕ್ಕದೇವರಾಜ ಒಡೆಯರ್ ಅವರಿಗೆ ರಾಜ ಜಗದೇವ ಅನ್ನೋ ಬಿರುದನ್ನು ನೀಡಿದರು. ನಂತರ ನಾವು ಇವತ್ತೇನು ಕಾಣ್ತೀವಲ್ಲ, ಮೈಸೂರಿನ ಆಡಳಿತ ವ್ಯವಸ್ಥೆಯ ಒಂದು ವಿಶಿಷ್ಟ ಲಕ್ಷಣ 18 ಕಚೇರಿ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯನ್ನು ರೂಪಿಸಿದಂಥವರು ಚಿಕ್ಕದೇವರಾಜ ಒಡೆಯರ್ ಅವರು. ಮೈಸೂರು ಸಂಸ್ಥಾನದ ಇಲಾಖೆಗಳನ್ನು 18 ಇಲಾಖೆಗಳಾಗಿ ವಿಭಾಗಿಸಿ 18 ಹಿಂದಿಯಲ್ಲಿ 18 ಅಂದರೆ 18 ಪರ್ಷಿಯನ್ ಅಂತ ಹಿಂದಿಯಲ್ಲಿ ಈ 18 ಕಚೇರಿ ವ್ಯವಸ್ಥೆಯನ್ನು ರೂಪಿಸಿದಂಥವರು ಚಿಕ್ಕದೇವರಾಜ ಒಡೆಯರ್. ಮೈಸೂರು ಸಂಸ್ಥಾನದಲ್ಲಿ ಅಂಚೆ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೊಳಿಸಿದ್ದು ಸಹ ಇವರ ಒಂದು ಅವಧಿಯಲ್ಲೇ. ಗ್ರಾಮೀಣ ಪ್ರದೇಶಗಳಲ್ಲಿ ಆಯಗಾರ ವ್ಯವಸ್ಥೆ ಅಥವಾ ಬಾರಾಬದೂತಿ ವ್ಯವಸ್ಥೆಯನ್ನು ಕ್ರಮಬದ್ಧವಾಗಿ ಪ್ರತಿ ಗ್ರಾಮಗಳಲ್ಲೂ ಕೂಡ ರೂಪಿಸಿದ್ದು ಇವರ ಒಂದು ಅವಧಿಯಲ್ಲಿ. ಇದರಿಂದಾಗಿ ರಾಜ್ಯದ ಆಡಳಿತ ಸುವ್ಯವಸ್ಥಿತಗೊಳ್ತು. ಇದರ ಫಲಿತಾಂಶ ನಾವು ಕಾಣೋದು ರಾಜ್ಯದ ಆದಾಯದಲ್ಲಿ ಹೆಚ್ಚಾಗಿದ್ದರಿಂದಾಗಿ. ಈ ಹೆಚ್ಚಾದ ಆದಾಯ ಮತ್ತು ಖಜಾನೆಯಲ್ಲಿ ಪ್ರತಿ ವರ್ಷ 9 ಕೋಟಿ ರೂಪಾಯಿಗಳಷ್ಟು ಖಜಾನೆಯಲ್ಲಿ 9 ಕೋಟಿ ರೂಪಾಯಿಗಳಷ್ಟು ಉಳಿತಾಯವನ್ನು ಇವರು ಸಾಧಿಸಿದ್ರಿಂದಾಗಿ ಇವರಿಗೆ ನವಕೋಟಿ ನಾರಾಯಣ ಅನ್ನೋ ಬಿರುದು ಸಹ ಬಂತು. ಈ ರೀತಿ ಮೈಸೂರು ಸಂಸ್ಥಾನದಲ್ಲಿ ಅಂದಿನವರೆಗೆ ಆಳ್ವಿಕೆ ಮಾಡಿದ ಅರಸರ ಪೈಕಿ ಅತ್ಯಂತ ಪ್ರಸಿದ್ಧ ಅರಸ ಅಂತಂದರೆ ಚಿಕ್ಕದೇವರಾಜ ಒಡೆಯರ್ ಅನ್ನೋದನ್ನು ನಾವು ಗಮನಿಸಬಹುದು. ಇವರು 1673ರಿಂದ 1704ರವರೆಗೆ ಸುಮಾರು 30 ವರ್ಷ ಆಡಳಿತವನ್ನು ನಡೆಸಿದರು. ನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಂಠೀರವ ಮಹಾರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್ ಇವರು 10 ವರ್ಷ ಆಳ್ವಿಕೆ ನಡೆಸಿದರು. ಆದರೆ ಇವರು ಸಾಕಷ್ಟು ದುರ್ಬಲರಾಗಿದ್ದರು. 1ನೇ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ದಳವಾಯಿಗಳ ಪ್ರಾಬಲ್ಯ, ದಳವಾಯಿ ಅನ್ನೋ ಹುದ್ದೆಯನ್ನು ರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದರು. ಅದು ಮೈಸೂರು ಸಂಸ್ಥಾನದ ಸೈನ್ಯದ ಮುಖ್ಯಸ್ಥನ ಹುದ್ದೆಯಾಗಿತ್ತು. ಈ ದಳವಾಯಿಗಳ ಪ್ರಾಬಲ್ಯ ಆರಂಭ ಆಯಿತು. ನಂತರ ಅಧಿಕಾರಕ್ಕೆ ಬಂದಂಥ 7ನೇ ಚಾಮರಾಜ ಒಡೆಯರ್ ಅವರನ್ನು ದಳವಾಯಿಗಳು ಕಿರುಕುಳ ಕೊಟ್ಟು ಅವರು ಕೆಲವೇ ದಿನಗಳಲ್ಲಿ ಮರಣ ಹೊಂದಿದರು. 1734ರಿಂದ 66ರವರೆಗೆ ಅಧಿಕಾರದಲ್ಲಿದ್ದಂಥ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಇವರು ದಳವಾಯಿ ಆಗಿದ್ದಂತಹ ದೇವರಾಜಯ್ಯನ ಕೈಗೊಂಬೆಯ ರೀತಿಯಲ್ಲಿ ಆಡಳಿತ ನಡೆಸಬೇಕಾಯಿತು. ಇದೇ ಒಂದು ಅವಧಿಯಲ್ಲೇ ಹೈದರಾಲಿ ಏಳಿಗೆಗೆ ಬಂದಿದ್ದನ್ನು ನಾವು ಕಾಣ್ತೇವೆ. 1761ರಿಂದ ಹೈದರಾಲಿ ಮೈಸೂರಿನ ಸರ್ವಾಧಿಕಾರಿಯ ರೀತಿಯಲ್ಲಿ ಆಡಳಿತವನ್ನು ವಹಿಸಿಕೊಂಡು 2ನೇ ಕೃಷ್ಣರಾಜ ಒಡೆಯರ್ ಅವರನ್ನು ಸಂಪೂರ್ಣವಾಗಿ ಮೂಲೆಗುಂಪು ಮಾಡಿದ. 1766ರಲ್ಲಿ 2ನೇ ಕೃಷ್ಣರಾಜ ಒಡೆಯರ್ ಅವರು ಮರಣ ಹೊಂದಿದರು. ಆಗ ನಂಜರಾಜ ಒಡೆಯರ್ ಅವರನ್ನು ಅಧಿಕಾರಕ್ಕೆ ತರಲಾಯಿತು. ಆದರೆ ಕೇವಲ 4 ವರ್ಷದಲ್ಲಿ ನಂಜರಾಜ ಒಡೆಯರ್ ಅವರು ನಿಗೂಢವಾಗಿ ಕೊಲೆಯಾದರು. ನಂತರ ಅಧಿಕಾರಕ್ಕೆ ಬಂದಂತಹ ಬೆಟ್ಟದ ಚಾಮರಾಜ ಒಡೆಯರ್ ಕೇವಲ ಅರಮನೆಗೆ ಮಾತ್ರ ಸೀಮಿತರಾಗಿದ್ದು ಇಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ. 1776ರಲ್ಲಿ ಅಧಿಕಾರಕ್ಕೆ ಬಂದಂತಹ 9ನೇ ಖಾಸಾ ಚಾಮರಾಜ ಒಡೆಯರ್ ಅವರು ಹೈದರಾಲಿಯ ಸಂಪೂರ್ಣ ಕೈಗೊಂಬೆಯಾಗಿ ಸುಮಾರು 30 ವರ್ಷ ಜೀವನವನ್ನು ನಡೆಸಬೇಕಾಯಿತು. ಆದರೆ ಮಹಾರಾಜರಾಗಿ ಇಂದು ಕೂಡ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಈ ರೀತಿ ಹೈದರಾಲಿಯ ನಿಯಂತ್ರಣದಲ್ಲಿ ಸುಮಾರು 20 ವರ್ಷಗಳ ಅವರ ಆಡಳಿತದ ಅವಧಿಯಲ್ಲಿ 3 ಒಡೆಯರ್ಗಳು ಕೈಗೊಂಬೆಯ ರೀತಿಯಲ್ಲಿ ಅಧಿಕಾರದಲ್ಲಿ ಇದ್ದರು. 1782 ಡಿಸೆಂಬರ್ನಲ್ಲಿ ಅಧಿಕಾರಕ್ಕೆ ಬಂದಂತಹ ಟಿಪ್ಪು ಸುಲ್ತಾನ್ ಅವನ ಅವಧಿಯಲ್ಲಿ 9ನೇ ಖಾಸಾ ಚಾಮರಾಜ ಒಡೆಯರ್ ಹುದ್ದೆಯಿಂದಲೇ ಸಿಂಹಾಸನದಿಂದಲೇ ತೆಗೆದುಹಾಕಲಾಯಿತು. ಅಂದರೆ ಟಿಪ್ಪು ಸುಲ್ತಾನಿಂದ ಇವರು ಸಿಂಹಾಸನವನ್ನು ಕಳ್ಕೊಳ್ಬೇಕಾಯಿತು. ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನದ ನವಾಬ ಅನ್ನೋ ಬಿರುದನ್ನು ಪಡೆದು ಸಿಂಹಾಸನವನ್ನು ಪಡ್ಕೊಂಡ. ಹೈದರಾಲಿ ಯಾವತ್ತೂ ಕೂಡ ಸಿಂಹಾಸನವನ್ನು ಪಡ್ಕೊಂಡಿರಲಿಲ್ಲ. ರಾಜನ ಹುದ್ದೆಯನ್ನು ಉಳಿಸ್ಕೊಂಡಿದ್ದ, ರಾಜನ ಸೇವಕರಂತೆ ಪ್ರತಿನಿಧಿಯಂತೆ ಆಡಳಿತವನ್ನು ನಡೆಸ್ತಾ ಇದ್ದ. ಆದರೆ ಟಿಪ್ಪು ಸುಲ್ತಾನ್ ಒಡೆಯರ್ಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಆ ಸ್ಥಾನದಲ್ಲಿ ತನ್ನ ಆಡಳಿತವನ್ನು ಪ್ರಾರಂಭಿಸಿದ. ಹೀಗಾಗಿ 9ನೇ ಖಾಸಾ ಚಾಮರಾಜ ಒಡೆಯರ್ 1796ರಲ್ಲಿ ಮರಣ ಹೊಂದುವವರೆಗೆ ಮೈಸೂರು ಸಿಂಹಾಸನದಲ್ಲಿ ಇರೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಮತ್ತೊಮ್ಮೆ ಒಡೆಯರ್ಗಳ ಆಡಳಿತವನ್ನು ಪುನರ್ಸ್ಥಾಪನೆ ಮಾಡಲಾಯಿತು. ಈ ರೀತಿ ಮೈಸೂರು ಒಡೆಯರ್ಗಳ ಆರಂಭದ 400 ವರ್ಷಗಳ ಇತಿಹಾಸವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಧನ್ಯವಾದಗಳು.